ನಮಸ್ಕಾರ ಸ್ನೇಹಿತರೆ. ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವ ಮೊದಲು ಪೂಜಿಸಲ್ಪಡುವ ದೇವರು ಎಂದರೆ ವಿಘ್ನ ವಿನಾಯಕನಾದ ಶ್ರೀ ಗಣೇಶ. ಗಣೇಶ ಎಂದರೆ ನೆನಪಿಗೆ ಬರುವುದು ಅವರ ಆನೆಯ ಮುಖ, ದೊಡ್ಡ ಕಿವಿಗಳು, ಸೊಂಡಿಲು ಮತ್ತು ದಂತ ಮತ್ತು ವಿಶಾಲವಾದ ಹೊಟ್ಟೆ. ಆದರೆ ನಮ್ಮಲ್ಲಿ ಅನೇಕರು ಬಾಲ್ಯದಿಂದಲೂ ಗಣೇಶನನ್ನು ನೋಡುತ್ತಾ ಬಂದಿದ್ದರು. ಒಂದು ಪ್ರಶ್ನೆ ಖಂಡಿತವಾಗಿಯೂ ಮನಸ್ಸಿನಲ್ಲಿ ಮೂಡಿರಬಹುದು. ಗಣೇಶನಿಗೆ ಮನುಷ್ಯನ ತಲೆ ಬದಲು ಆನೆಯ ತಲೆ ಏಕಿದೆ? ಆನೆಯ ತಲೆಯನ್ನು ಗಣೇಶನಿಗೆ ಯಾರು ನೀಡಿದರು? ಗಣೇಶನ ಮೂಲ ತಲೆಗೆ ಏನಾಯಿತು? ಶಿವನೇ ತನ್ನ ಮಗನ ತಲೆಯನ್ನು ಕತ್ತರಿಸಿದರೆಂದರೆ ನಂತರ ಅದೇ ಶಿವನು ಆನೆಯ ತಲೆಯನ್ನು ಏಕೆ ಜೋಡಿಸಿದನು? ಇದು ಕೇವಲ ಒಂದು ಕಥೆಯೇ ಅಥವಾ ಇದರ ಹಿಂದೆ ಸನಾತನ ಧರ್ಮದ ಆಳವಾದ ತತ್ವವಿದೆಯೇ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾದರೆ ಪೌರಾಣಿಕ ಕಥೆಯ ಜೊತೆಗೆ ಅದರಲ್ಲಿನ ಆಧ್ಯಾತ್ಮಿಕ ಅರ್ಥವನ್ನು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯದಾಗಿ ಒಂದು ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳಬೇಕು. ಗಣೇಶ ಆನೆಯ ತಲೆಯ ಕುರಿತು ಎಲ್ಲ ಪುರಾಣಗಳಲ್ಲಿಯೂ ಒಂದೇ ರೀತಿಯ ಕಥೆ ಕಂಡುಬರುವುದಿಲ್ಲ. ಸ್ವಂತ ಶಿವಪುರಾಣದಲ್ಲಿಯೇ ಕಲ್ಪಭೇದದಿಂದ ಗಣೇಶನ ಜನನದ ಕಥೆಗಳು ವಿಭಿನ್ನವಾಗಿ ಹೇಳಲ್ಪಡುತ್ತವೆ ಎಂದು ಸೂಚಿಸಲಾಗಿದೆ. ಆದರೆ ಇಂದು ಜನರಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ ಕಥೆ ಶಿವಪುರಾಣದಲ್ಲಿ ಬರುವ ಗಣೇಶನ ಜನನ ಮತ್ತು ಪುನರ್ಜನ್ಮದ ಕಥೆ. ಹಾಗಾದರೆ ಈ ಕಥೆಯನ್ನು ಆರಂಭದಿಂದಲೇ ನೋಡೋಣ. ಒಮ್ಮೆ ಪಾರ್ವತಿ ದೇವಿಯು ಕೈಲಾಸದಲ್ಲಿ ಸ್ಥಾನಕ್ಕೆ ಹೋಗಲು ಸಿದ್ಧಳಾಗುತ್ತಾಳೆ. ಆ ಸಮಯದಲ್ಲಿ ತನ್ನನ್ನು ಯಾರು ಅಡ್ಡಿಪಡಿಸಬಾರದು ಎಂಬ ಉದ್ದೇಶದಿಂದ ತನ್ನ ದೇಹಕ್ಕೆ ಅಂಟಿಕೊಂಡಿದ್ದ ಅರಿಶಿಣದ ಲೇಪನದಿಂದ ಒಂದು ಬಾಲಕನ ರೂಪವನ್ನು ನಿರ್ಮಿಸುತ್ತಾಳೆ. ನಂತರ ಆ ಬಾಲಕನಿಗೆ ದೈವಿಕ ಶಕ್ತಿಯಿಂದ ಜೀವವನ್ನು ನೀಡುತ್ತಾಳೆ. ಆ ಬಾಲಕನೇ ಗಣೇಶ. ಪಾರ್ವತಿ ದೇವಿಯು ಆ ಬಾಲಕನ್ನು ತನ್ನ ಮಗನಂತೆ ಸ್ವೀಕರಿಸಿ ಸ್ನಾನದ ಸ್ಥಳದ ಬಾಗಿಲಿನಲ್ಲಿ ಕಾವಲಾಗಿ ನಿಲ್ಲಿಸುತ್ತಾಳೆ. ನಾನು ಒಳಗೆ ಇರುವವರೆಗೂ ಯಾರನ್ನೂ ಒಳಗಡೆ ಬಿಡಬೇಡ ಎಂದು ಆಜ್ಞೆ ನೀಡುತ್ತಾಳೆ. ಗಣೇಶನಿಗೆ ತನ್ನ ತಾಯಿಯ ಮಾತೆ ಧರ್ಮ, ತನ್ನ ತಾಯಿ ಕೊಟ್ಟ ಕರ್ತವ್ಯವನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಎಂದು ಅವನು ನಿರ್ಧರಿಸುತ್ತಾನೆ. ಇದೇ ಸಮಯದಲ್ಲಿ ಭಗವಾನ್ ಶಿವನು ಅಲ್ಲಿಗೆ ಬರುತ್ತಾನೆ. ಶಿವನಿಗೆ ಒಳಗೆ ಹೋಗಬೇಕಾಗಿರುತ್ತದೆ. ಆದರೆ ಬಾಗಿಲಿನಲ್ಲಿ ನಿಂತಿದ್ದ ಗಣೇಶನು ಶಿವನನ್ನು ಗುರುತಿಸುವುದಿಲ್ಲ. ಏಕೆಂದರೆ ಈ ಕಥೆಯ ಪ್ರಕಾರ ಗಣೇಶನ ಸೃಷ್ಟಿಯ ಸಂದರ್ಭದಲ್ಲಿ ಶಿವನು ಅಲ್ಲಿರಲಿಲ್ಲ. ಶಿವನು ಒಳಗೆ ಹೋಗಲು ಪ್ರಯತ್ನಿಸಿದಾಗ ಗಣೇಶನು ಅವರನ್ನು ತಡೆಯುತ್ತಾನೆ. ಶಿವನು ತಾನು ಯಾರು ಎಂಬುದನ್ನು ತಿಳಿದಿದ್ದರೂ ಗಣೇಶನು ಹೀಗೆ ಸರಿಯುವುದಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ವಿಚಾರ: ನನ್ನ ತಾಯಿ ಯಾರನ್ನೂ ಒಳಗಡೆ ಬಿಡಬಾರದು ಎಂದು ಹೇಳಿದ್ದಾರೆ, ಆದ್ದರಿಂದ ನಾನು ಯಾರನ್ನೂ ಒಳಗಡೆ ಬಿಡುವುದಿಲ್ಲ. ಇಲ್ಲಿಂದ ಶಿವ ಮತ್ತು ಗಣೇಶನ ನಡುವೆ ಸಂಘರ್ಷ ಆರಂಭವಾಗುತ್ತದೆ. ಶಿವನ ಗೆಳೆಗಳು ಗಣೇಶನನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ಪಾರ್ವತೀ ದೇವಿಯ ಶಕ್ತಿಯಿಂದ ಹುಟ್ಟಿದ ಈ ಬಾಲಕ ಸಾಮಾನ್ಯ ಬಾಲಕನಾಗಿರಲಿಲ್ಲ. ಅವನು ಶಿವನ ಗಣಗಳನ್ನೇ ಎದುರಿಸುತ್ತಾನೆ. ಕೊನೆಗೆ ಶಿವನೇ ಯುದ್ಧಕ್ಕೆ ಇಳಿಯುತ್ತಾನೆ. ಶಿವಪುರಾಣದ ಈ ಪ್ರಸಂಗದಲ್ಲಿ ಗಣೇಶ ಮತ್ತು ಶಿವನ ನಡುವೆ ಭೀಕರ ಸಂಘರ್ಷ ನಡೆಯುತ್ತದೆ. ಅಂತಿಮವಾಗಿ ಶಿವನು ತನ್ನ ಆಯುಧಗಳಿಂದ ಗಣೇಶನ ತಲೆಯನ್ನು ಕತ್ತರಿಸುತ್ತಾನೆ. ಇಲ್ಲಿಯೇ ಕತೆ ಒಂದು ಮಹತ್ವದ ತಿರುವು ಪಡೆಯುತ್ತದೆ. ತನ್ನ ಮಗನಿಗೆ ಏನಾಗಿದೆ ಎಂಬುದು ಪಾರ್ವತೀ ದೇವಿಗೆ ತಿಳಿಯುತ್ತದೆ. ತನ್ನ ಮಗನ ತಲೆಯನ್ನು ಶಿವನೇ ಕತ್ತರಿಸುವುದನ್ನು ಕಂಡು ಪಾರ್ವತೀ ದೇವಿಯ ದುಃಖ ಮತ್ತು ಕೋಪಕ್ಕೆ ಮಿತಿಯೇ ಇಲ್ಲದಿರುವುದಿಲ್ಲ. ಶಿವಪುರಾಣದ ನಿರೂಪಣೆಯಲ್ಲಿ ಪಾರ್ವತೀ ದೇವಿಯ ಕೋಪದಿಂದ ಅನೇಕ ಶಕ್ತಿಗಳು ಪ್ರಕಟವಾಗುತ್ತವೆ ಮತ್ತು ಇಡೀ ಲೋಕಕ್ಕೆ ಅಪಾಯ ಉಂಟಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆಗ ದೇವತೆಗಳು ಶಿವನ ಬಳಿ ಹೋಗಿ ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾರೆ. ಶಿವನಿಗೂ ತನ್ನಿಂದ ನಡೆದ ಘಟನೆಗೆ ವಿಷಾದವಾಗುತ್ತದೆ. ಪಾರ್ವತೀ ದೇವಿಯ ದುಃಖವನ್ನು ನಿವಾರಿಸುವುದಾಗಿ ಶಿವನು ಒಪ್ಪಿಕೊಳ್ಳುತ್ತಾನೆ. ಆಗ ಗಣೇಶನಿಗೆ ಮತ್ತೆ ಜೀವ ನೀಡಲು ನಿರ್ಧರಿಸುತ್ತಾರೆ. ಇಲ್ಲಿಗೆ ನಾವು ಕೇಳುವ ಅತ್ಯಂತ ಪ್ರಸಿದ್ಧ ಪ್ರಶ್ನೆ ಬರುತ್ತದೆ: ಗಣೇಶನಿಗೆ ಆನೆಯ ತಲೆಯನ್ನು ಯಾರು ನೀಡಿದರು? ಶಿವ ಪುರಾಣದ ಪ್ರಸಿದ್ಧ ಕಥೆಯ ಪ್ರಕಾರ ಶಿವನು ತನ್ನ ಗಣಗಳಿಗೆ ಒಂದು ಆದೇಶ ನೀಡುತ್ತಾನೆ. ಅವರು ಉತ್ತರ ದಿಕ್ಕಿಗೆ ಹೋಗಿ ಮೊದಲು ಕಾಣುವ ಸೂಕ್ಷ್ಮ ಜೀವಿಯ ತಲೆಯನ್ನು ತರಬೇಕು. ಗಣಗಳು ಹೊರಡುತ್ತಾರೆ. ಅವರಿಗೆ ಒಂದು ಆನೆ ಕಾಣಿಸುತ್ತದೆ. ಆನೆಯ ತಲೆಯನ್ನು ತಂದು ಶಿವನ ಮುಂದೆ ಇಡಲಾಗುತ್ತದೆ. ನಂತರ ಆನೆಯ ತಲೆಯನ್ನು ಗಣೇಶನ ದೇಹಕ್ಕೆ ಜೋಡಿಸಲಾಗುತ್ತದೆ ಮತ್ತು ಶಿವನ ಅನುಗ್ರಹದಿಂದ ಗಣೇಶನಿಗೆ ಪುನರ್ಜನ್ಮ ದೊರೆಯುತ್ತದೆ. ಹೀಗಾಗಿ ಶಿವಪುರಾಣದ ಈ ಪ್ರಸಿದ್ಧ ಕಥೆಯ ಪ್ರಕಾರ ಗಣೇಶನಿಗೆ ಆನೆಯ ತಲೆಯನ್ನು ಜೋಡಿಸಿ ಪುನರ್ಜೀವ ನೀಡಿದವರು
ಶ್ರೀ ಭಗವಾನ್ ಶಿವ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ವಿಚಾರವಿದೆ. ನಾವು ಸಾಮಾನ್ಯವಾಗಿ ಕೇಳುವ ಕಥೆಯೇ ಒಂದು ಕತೆ ಎಂದು ಭಾವಿಸುತ್ತೇವೆ. ಆದರೆ ಪುರಾಣಗಳನ್ನು ಆಳವಾಗಿ ನೋಡಿದಾಗ ಗಣೇಶನ ಆನೆಯ ತಲೆಗೆ ಸಂಬಂಧಿಸಿದಂತೆ ಬೇರೆ ಪೌರಾಣಿಕ ರೂಪಗಳು ಇವೆ. ವೈವತ್ವ ಪುರಾಣದಲ್ಲಿ ಕತೆ ವಿಭಿನ್ನವಾಗಿದೆ. ಈ ಕಥೆಯಲ್ಲಿ ಗಣೇಶನ ತಲೆಯನ್ನು ಶಿವನು ಕತ್ತರಿಸುವುದಿಲ್ಲ. ಗಣೇಶನು ಜನಿಸಿದ ಸಂದರ್ಭದಲ್ಲಿ ದೇವತೆಗಳು ಮಗುವನ್ನು ನೋಡಲು ಬರುತ್ತಾರೆ. ಅವರಲ್ಲಿ ಶನಿದೇವರೂ ಬರುತ್ತಾರೆ. ಶನಿದೇವರಿಗೆ ಒಂದು ಶಾಪದ ಕಾರಣದಿಂದ ತಮ್ಮ ದೃಷ್ಟಿಯ ಪರಿಣಾಮದ ಬಗ್ಗೆ ಭಯವಿರುತ್ತದೆ. ಆದ್ದರಿಂದ ಅವರು ಗಣೇಶನನ್ನು ನೋಡಲು ಹಿಂಜರಿಯುತ್ತಾರೆ. ಆದರೆ ಪಾರ್ವತೀ ದೇವಿಯು ಮಗುವನ್ನು ಆಶೀರ್ವದಿಸುವಂತೆ ಶನಿದೇವರನ್ನು ಕೇಳುತ್ತಾಳೆ. ಶನಿದೇವರು ತಮ್ಮ ದೃಷ್ಟಿಯ ಪರಿಣಾಮವನ್ನು ತಿಳಿಸಿದರು. ಪರಿಸ್ಥಿತಿಯಲ್ಲಿ ಗಣೇಶನ ಕಡೆ ನೋಡುವ ಪ್ರಸಂಗ ಬರುತ್ತದೆ. ಆ ದೃಷ್ಟಿಯ ಪರಿಣಾಮವಾಗಿ ಗಣೇಶನ ತಲೆಗೆ ಅನರ್ಥ ಸಂಭವಿಸುತ್ತದೆ ಎಂದು ವೈವತ್ತದ ಪುರಾಣದ ಕಥೆ ವಿವರಿಸುತ್ತದೆ. ಆಗ ಪಾರ್ವತೀ ದೇವಿ ದುಃಖದಿಂದ ಕಂಗೆಡುತ್ತಾಳೆ. ಈ ಸಂದರ್ಭದಲ್ಲಿ ವಿಷ್ಣುದೇವರು ಗಣೇಶನಿಗೆ ಆನೆಯ ತಲೆಯನ್ನು ತಂದು ಜೋಡಿಸುತ್ತಾರೆ ಎಂಬ ರೂಪ ಬ್ರಹ್ಮವೈವತ್ಯದ ಪುರಾಣದಲ್ಲಿ ಬರುತ್ತದೆ. ಅಂದರೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಗಣೇಶನಿಗೆ ಆನೆಯ ತಲೆಯನ್ನು ಯಾರು ನೀಡಿದರು ಎಂಬ ಪ್ರಶ್ನೆಗೆ ಪುರಾಣದ ಕಥಾಭೇದದ ಪ್ರಕಾರ ಉತ್ತರ ಬದಲಾಗುತ್ತದೆ. ಶಿವಪುರಾಣದ ಪ್ರಸಿದ್ಧ ಕಥೆಯಲ್ಲಿ ಶಿವನು ಗಣೇಶನಿಗೆ ಆನೆಯ ತಲೆಯನ್ನು ಜೋಡಿಸಿ ಜೀವವನ್ನು ನೀಡುತ್ತಾನೆ. ಬ್ರಹ್ಮವೈವರ್ತ್ಯ ಪುರಾಣದ ಪ್ರಸಂಗದಲ್ಲಿ ವಿಷ್ಣು ಆನೆಯ ತಲೆಯನ್ನು ತಂದು ಗಣೇಶನಿಗೆ ಜೋಡಿಸುತ್ತಾನೆ. ಇದನ್ನು ಪುರಾಣಗಳಲ್ಲಿ ವಿರೋಧಾಭಾಸ ಎಂದು ಮಾತ್ರ ನೋಡಬೇಕಾಗಿಲ್ಲ. ಸನಾತನ ಧರ್ಮದ ಪುರಾಣ ಪರಂಪರೆಯಲ್ಲಿ ಒಂದೇ ದೈವಿಕ ಘಟನೆಯನ್ನು ವಿಭಿನ್ನ ಪುರಾಣಗಳು ತಮ್ಮದೇ ಧಾರ್ಮಿಕ ಮತ್ತು ತಾತ್ವಿಕ ದೃಷ್ಟಿಕೋನದಿಂದ ವಿವರಿಸುವ ಪರಂಪರೆ ಇದೆ. ಈಗ ಮತ್ತೊಂದು ಬಹಳ ಮುಖ್ಯವಾದ ಪ್ರಶ್ನೆ, ಆನೆಯ ತಲೆಯನ್ನು ಏಕೆ ಆಯ್ಕೆ ಮಾಡಲಾಯಿತು? ಈ ಕಥೆಯ ಅತ್ಯಂತ ಆಳವಾದ ಭಾಗ. ಗಣೇಶನ ರೂಪವನ್ನು ಕೇವಲ ಹೊರಗಿನ ಆಕಾರದಿಂದ ನೋಡಿದರೆ ಅದು ಒಂದು ಆನೆಯ ಮುಖ ಹೊಂದಿರುವ ದೇವರ ರೂಪದಂತೆ ಕಾಣುತ್ತದೆ. ಆದರೆ ಸನಾತನ ಸಂಪ್ರದಾಯದಲ್ಲಿ ದೇವತೆಗಳ ರೂಪಗಳಿಗೆ ಆಂತರಿಕ ಸಾಂಕೇತಿಕವಾಗಿವಿದೆ. ಆನೆಯ ತಲೆ ದೊಡ್ಡದಾಗಿರುತ್ತದೆ. ಇದು ವಿಶಾಲವಾದ ಚಿಂತನೆ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ ಎಂಬ ಆಧ್ಯಾತ್ಮಿಕವಾಗಿ ಅರ್ಥೈಸಲಾಗಿದೆ. ಮನುಷ್ಯನು ಸಣ್ಣ ವಿಷಯಗಳನ್ನು ಸಿಲುಕಿಕೊಳ್ಳದೆ ವಿಶಾಲವಾಗಿ ಯೋಚಿಸಬೇಕು ಎಂಬ ಸಂದೇಶ ಗಣೇಶನ ದೊಡ್ಡ ತಲೆಯಲ್ಲಿದೆ ಎಂದು ಭಕ್ತಿಪರ ವಿವರಣೆ ನೀಡುತ್ತದೆ. ಗಣೇಶನ ಕಿವಿಗಳು ಬಹಳ ದೊಡ್ಡದಾಗಿವೆ. ಇದನ್ನು ಹೆಚ್ಚು ಕೇಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಆದರೆ ಕೇಳಿದ ಪ್ರತಿಯೊಂದು ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳಬಾರದು ಎಂಬ ಜೀವನದ ಸಂದೇಶವಾಗಿ ವಿವರಿಸಲಾಗುತ್ತದೆ. ಆನೆಯ ಸೊಂಡಿಲು ಗಣೇಶನ ರೂಪದ ಅತ್ಯಂತ ವಿಶೇಷ ಅಂಗ. ಒಂದು ಆನೆಯ ಸೊಂಡಿಲು ದೊಡ್ಡ ವಸ್ತುವನ್ನು ಎತ್ತಬಲ್ಲದು, ಅದೇ ಸಮಯದಲ್ಲಿ ಅತಿ ಸೂಕ್ಷ್ಮವಾದ ವಸ್ತುವನ್ನು ಹಿಡಿಯಬಲ್ಲದು. ಇದು ನಮಗೆ ಒಂದು ದೊಡ್ಡ ತತ್ವವನ್ನು ಕಲಿಸುತ್ತದೆ. ಜೀವನದಲ್ಲಿ ದೊಡ್ಡ ಸಮಸ್ಯೆ ಬಂದಾಗ ದೊಡ್ಡ ಶಕ್ತಿಯಿಂದ ಎದುರಿಸಬೇಕು, ಆದರೆ ಸಣ್ಣ ವಿಷಯ ಬಂದಾಗ ಸೂಕ್ಷ್ಮ ಬುದ್ಧಿಯಿಂದ ನಿರ್ವಹಿಸಬೇಕು. ಆದರೆ ಶಕ್ತಿ ಮಾತ್ರ ಸಾಕಾಗುವುದಿಲ್ಲ, ಬುದ್ಧಿಯೂ ಬೇಕು. ಅದಕ್ಕಾಗಿಯೇ ಗಣೇಶನು ಕೇವಲ ವಿಘ್ನ ನಿವಾರಕನಲ್ಲ, ಬುದ್ಧಿ ಮತ್ತು ವಿವೇಕದ ದೇವತೆಯೂ ಆಗಿದ್ದಾನೆ. ಗಣೇಶನನ್ನು ಗಜಾನನ ಎಂದು ಕರೆಯುತ್ತಾರೆ. ಗಜ ಎಂದರೆ ಆನೆ, ಆನನ ಎಂದರೆ ಮುಖ. ಹೀಗಾಗಿ ಗಜಾನನ ಎಂದರೆ ಆನೆಯ ಮುಖವನ್ನು ಹೊಂದಿರುವವನು. ಗಜಮುಖ, ಗಜವದನ, ವಿನಾಯಕ, ವಿಘ್ನೇಶ್ವರ, ಗಣಪತಿ ಮುಂತಾದ ಅನೇಕ ಹೆಸರುಗಳು ಗಣೇಶನಿಗೆ ಪ್ರಸಿದ್ಧವಾಗಿವೆ. ಈಗ ಗಣೇಶನ ಒಂದು ದಂತದ ಬಗ್ಗೆ ಕೂಡ ಇಲ್ಲಿ ಒಂದು ಸಂಬಂಧವನ್ನು ನೋಡಬಹುದು. ಗಣೇಶನನ್ನು ಸಾಮಾನ್ಯವಾಗಿ ಒಂದು ದಂತವನ್ನು ಹೊಂದಿರುವ ದೇವರಾಗಿ ಚಿತ್ರಿಸಲಾಗಿದೆ. ಆದ್ದರಿಂದ ಅವನಿಗೆ ಏಕದಂತ ಎಂಬ ಹೆಸರು ಬಂದಿದೆ. ಏಕದಂತನಾಗಲು ಕಾರಣವಾದ ಕತೆ ಆನೆಯ ತಲೆ ಬಂದ ಕಥೆಯಿಂದ ಬೇರೆ. ಪರಶುರಾಮರೊಂದಿಗೆ ನಡೆದ ಪ್ರಸಂಗದಲ್ಲಿ ಗಣೇಶ ಒಂದು ದಂತ ಮುರಿದು ಕತೆ ಪೌರಾಣಿಕವಾಗಿ ಪ್ರಸಿದ್ಧವಾಗಿದೆ. ಬ್ರಹ್ಮವೈವರ್ತ್ಯದ ಪುರಾಣದ ಗಣೇಶ ಖಂಡದಲ್ಲಿಯೂ ಈ ಪ್ರಸಂಗದ ಉಲ್ಲೇಖವಿದೆ. ಹೀಗಾಗಿ ಗಣೇಶನ ಪ್ರತಿಯೊಂದು ಅಂಗಕ್ಕೂ ಒಂದು ಕತೆ ಮತ್ತು ಅದರ ಹಿಂದೆ ಒಂದು ತತ್ವವನ್ನು ನಮ್ಮ ಪೌರಾಣಿಕ ಪರಂಪರೆ ಕಟ್ಟಿಕೊಂಡಿದೆ. ಈಗ ಮತ್ತೊಂದು ಬಹಳ ಆಳವಾದ ವಿಚಾರವನ್ನು ತಿಳಿಯೋಣ. ಗಣೇಶನ ತಲೆಯನ್ನು ಶಿವನು ಏಕೆ ಕತ್ತರಿಸಬೇಕಾಯಿತು? ಇದನ್ನು ಕೇವಲ ಶಿವನಿಗೆ ಕೋಪ ಬಂತು ಆದ್ದರಿಂದ ತಲೆ ಕತ್ತರಿಸಿದನು ಎಂದು ಅರ್ಥ ಮಾಡಿಕೊಂಡರೆ ಕಥೆಯ ಆಧ್ಯಾತ್ಮಿಕ ಅರ್ಥವನ್ನು ನಾವು ಕಳೆದುಕೊಳ್ಳುತ್ತೇವೆ. ಕೆಲವು ಆಧ್ಯಾತ್ಮಿಕ ವ್ಯಾಖ್ಯಾನಗಳಲ್ಲಿ ಗಣೇಶನ ಮೊದಲು ತಲೆಯನ್ನು ಸೀಮಿತ ಅಹಂಕಾರ ಮತ್ತು
ಅಥವಾ ವೈಯಕ್ತಿಕ ಚೇತನದ ಸಂಕೇತವಾಗಿ ನೋಡಲಾಗುತ್ತದೆ. ಶಿವನು ಪರಮ ಚೈತನ್ಯದ ಸಂಕೇತ. ಗಣೇಶನಿಗೆ ಆನೆಯ ತಲೆ ದೊರೆತದ್ದು ಸೀಮಿತವಾದ ವೈಯಕ್ತಿಕ ಚಿಂತನೆಯಿಂದ ವಿಶಾಲವಾದ ದೈವಿಕ ಜ್ಞಾನಕ್ಕೆ ಸಾಗುವಿಕೆಯ ಸಂಕೇತವಾಗಿ ವಿವರಿಸಲಾಗುತ್ತದೆ. ಆದರೆ ಇದು ಕೇವಲ ಒಂದು ತಲೆಯನ್ನು ತೆಗೆದು ಮತ್ತೊಂದು ತಲೆ ಹಾಕಿದ ಕಥೆಯಲ್ಲ. ಇದರೊಳಗೆ ಹಳೆಯ ಅಹಂಕಾರದ ಅಂತ್ಯ ಮತ್ತು ಹೊಸ ಜ್ಞಾನದ ಉದಯ ಎಂಬ ತತ್ವವನ್ನು ಭಕ್ತಿಪರ ಪರಂಪರೆ ಕಾಣುತ್ತದೆ. ಇದಕ್ಕಾಗಿಯೇ ಗಣೇಶನನ್ನು ಪೂಜಿಸುವಾಗ ನಾವು ಕೇವಲ ಹಣ, ಉದ್ಯೋಗ, ಮನೆ, ವಾಹನ ಅಥವಾ ಯಶಸ್ಸನ್ನೇ ಕೇಳುವುದಿಲ್ಲ. ನಮಗೆ ಒಳ್ಳೆಯ ಬುದ್ಧಿ ಕೊಡು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕೊಡು, ಅಡೆತಡೆಗಳನ್ನು ದಾಟುವ ಸಾಮರ್ಥ್ಯ ಕೊಡು ಎಂದು ಪ್ರಾರ್ಥಿಸುತ್ತೇವೆ. ಗಣೇಶನ ದೊಡ್ಡ ಹೊಟ್ಟೆಯನ್ನು ಇದೇ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ವಿವರಿಸಲಾಗುತ್ತದೆ. ಜೀವನದಲ್ಲಿ ಒಳ್ಳೆಯದು ಬರುತ್ತದೆ, ಕೆಟ್ಟದ್ದು ಬರುತ್ತದೆ, ಪ್ರಶಂಸೆಯೂ ಬರುತ್ತದೆ, ಟೀಕೆಯೂ ಬರುತ್ತದೆ, ಯಶಸ್ಸು ಬರುತ್ತದೆ, ವಿಫಲತೆಯೂ ಬರುತ್ತದೆ. ಇವೆಲ್ಲವನ್ನು ಸಮಚಿತ್ತದಿಂದ ಸ್ವೀಕರಿಸುವ ಸಾಮರ್ಥ್ಯವನ್ನು ಗಣೇಶ ದೊಡ್ಡ ಹೊಟ್ಟೆಯ ಸಂಕೇತವಾಗಿ ಭಕ್ತಿಪರ ವ್ಯಾಖ್ಯಾನಗಳು ನೋಡುತ್ತವೆ. ಹೀಗೆಯೇ ಗಣೇಶನ ವಾಹನವಾದ ಮೂಷಿಕನಿಗೂ ಒಂದು ತಾತ್ಪರ್ಯವನ್ನು ನೀಡಲಾಗುತ್ತದೆ. ಮೂಷಿಕ ಎಂದರೆ ಸಣ್ಣ ಪ್ರಾಣಿ, ಅದು ಎಲ್ಲೆಡೆ ಪ್ರವೇಶಿಸಬಲ್ಲದು. ಮಾನವನ ಮನಸ್ಸಿನ ಚಂಚಲತೆ, ಆಸೆ ಮತ್ತು ಅಹಂಕಾರ ಇದನ್ನು ಹೋಲಿಸಿ ಆಧ್ಯಾತ್ಮಿಕ ವಿವರಣೆಗಳನ್ನು ನೀಡಲಾಗುತ್ತದೆ. ಅಷ್ಟು ದೊಡ್ಡ ಆನೆಯ ಮುಖ ಹೊಂದಿರುವ ಗಣೇಶನು ಇಷ್ಟು ಸಣ್ಣ ಮೂಷಿಕನ ಮೇಲೆ ಕುಳಿತಿರುವ ಚಿತ್ರವೇ ಒಂದು ದೊಡ್ಡ ಸಂದೇಶವನ್ನು ಕೊಡುತ್ತದೆ. ಇಷ್ಟು ದೊಡ್ಡ ಜ್ಞಾನ ಬಂದರೂ ಮನಸ್ಸಿನ ಚಂಚಲತೆ ನಿಯಂತ್ರಿಸಬೇಕು. ಆದ್ದರಿಂದ ಗಣೇಶನ ರೂಪವನ್ನು ಸಂಪೂರ್ಣವಾಗಿ ನೋಡಿದಾಗ ಅದು ಒಂದು ದೇವತಾ ಮೂರ್ತಿಯಷ್ಟೇ ಅಲ್ಲ, ಜೀವನದ ಒಂದು ಪಾಠದಂತೆ ಕಾಣುತ್ತದೆ. ಈಗ ಮತ್ತೆ ಗಣೇಶನ ಆನೆಯ ತಲೆಯ ಕಥೆಗೆ ಮರಳೋಣ. ಶಿವಪುರಾಣದ ಕಥೆಯಲ್ಲಿ ಗಣೇಶನಿಗೆ ಪುನರ್ಜನ್ಮ ನೀಡಿದ ನಂತರ ದೇವತೆಗಳು ಅವನ ಮಹತ್ವವನ್ನು ಒಪ್ಪಿಕೊಳ್ಳುತ್ತಾರೆ. ಗಣೇಶನಿಗೆ ವಿಶೇಷ ಸ್ಥಾನ ದೊರೆಯುತ್ತದೆ. ಮುಂದೆ ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುವ ಸಂಪ್ರದಾಯದೊಂದಿಗೆ ಅವನು ವಿಘ್ನೇಶ್ವರ ಸ್ವರೂಪ ಇನ್ನಷ್ಟು ಬಲವಾಗಿ ಸಂಬಂಧಿಸಿದೆ. ಇದ್ದರಿಂದಲೇ ನಾವು ಒಂದು ಮದುವೆ, ಗೃಹ ಪ್ರವೇಶ, ನಾಮಕರಣ, ಪೂಜೆ, ಹೋಮ, ಯಜ್ಞ, ದೇವಸ್ಥಾನ ಕಾರ್ಯ, ಹೊಸ ವ್ಯಾಪಾರ, ಹೊಸ ಮನೆ, ಹೊಸ ವಾಹನ ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಆರಂಭಿಸುವ ಮೊದಲು ಗಣಪತಿಯನ್ನು ಸ್ಮರಿಸಬೇಕು. ವಕ್ರತುಂಡ ಮಹಾಕಾಯ, ಸೂರ್ಯಕೋಟಿ ಸಮಪ್ರಭ, ನಿರ್ವಿಘ್ನಂ ಕುರು ಮೇ ದೇವ, ಶುಭ ಕಾರ್ಯೇಷು ಸರ್ವದಾ ಎಂದು ಗಣೇಶನನ್ನು ಸ್ಮರಿಸಿ ಸಾಂಪ್ರದಾಯಕ್ಕೂ ಇದೇ ಭಾವನೆಯನ್ನು ವ್ಯಕ್ತಪಡಿಸುತ್ತದೆ. ಆದರೆ ಓಂ ಗಣಪತಿಯೇ ಸೂರ್ಯ ಕೋಟ್ಯಾಂತರ ಕಿರಣಗಳಂತೆ ಪ್ರಕಾಶಮಾನವಾದವನೇ, ನನ್ನ ಎಲ್ಲ ಶುಭ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ನೆರವೇರಲಿ ಎಂದು ಪ್ರಾರ್ಥನೆ. ಹೀಗಾಗಿ ಗಣೇಶನ ಆನೆಯ ತಲೆ ನಮಗೆ ಕೇವಲ ಒಂದು ಪೌರಾಣಿಕ ಘಟನೆ ನೆನಪಿಸುವುದಿಲ್ಲ. ಅದು ಜ್ಞಾನವನ್ನು ಪಡೆಯಬೇಕು, ವಿಶಾಲವಾಗಿ ಯೋಚಿಸಬೇಕು, ತಾಳ್ಮೆಯಿಂದ ಕೇಳಬೇಕು, ವಿವೇಕದಿಂದ ನಡೆದುಕೊಳ್ಳಬೇಕು ಮತ್ತು ಜೀವನದ ಅಡೆತಡೆಗಳು ಧೈರ್ಯದಿಂದ ಎದುರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಕೊನೆಯದಾಗಿ ಮತ್ತೆ ನಾವು ಮೂಲ ಪ್ರಶ್ನೆಗೆ ಉತ್ತರಿಸೋಣ. ಗಣೇಶನಿಗೆ ಆನೆಯ ತಲೆ ಏಕೆ ಇದೆ? ಶಿವಪುರಾಣದ ಪ್ರಸಿದ್ಧ ಕಥೆಯ ಪ್ರಕಾರ ಶಿವನೊಂದಿಗೆ ನಡೆದ ಸಂಘರ್ಷದಲ್ಲಿ ಗಣೇಶನ ಮೂಲ ತಲೆ ಕತ್ತರಿಸಿಟ್ಟ ನಂತರ ಅವನಿಗೆ ಪುನರ್ಜನ್ಮ ನೀಡಲು ಆನೆಯ ತಲೆಯನ್ನು ಜೋಡಿಸಲಾಯಿತು. ಆನೆಯ ತಲೆಯನ್ನು ಯಾರು ನೀಡಿದರು? ಶಿವಪುರಾಣದಲ್ಲಿ ಕಥೆಯ ಪ್ರಕಾರ ಶಿವನ ಆದೇಶದಂತೆ ಗಣಗಳು ಆನೆಯ ತಲೆಯನ್ನು ತಂದರು ಮತ್ತು ಶಿವನು ಅದನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಜೀವ ನೀಡಿದನು. ಆದರೆ ಬ್ರಹ್ಮವೈವರ್ತ ಪುರಾಣದ ಪ್ರಕಾರ ಮತ್ತೊಂದು ಪ್ರಸಿದ್ಧ ಕಥೆಯಲ್ಲಿ ಶನಿದೇವರ ದೃಷ್ಟಿಯಿಂದ ಗಣೇಶನ ತಲೆಗೆ ಅನರ್ಥವಾದ ನಂತರ ವಿಷ್ಣು ಆನೆಯ ತಲೆಯನ್ನು ಜೋಡಿಸಿದರು ಎಂದು ಇದೆ. ಗಣೇಶನ ಆನೆಯ ತಲೆ ಮುಖದೊಳಗೆ ಇರುವ ಅಂತಿಮ ಸಂದೇಶ ಬಹಳ ಸರಳವಾಗಿದೆ. ದೊಡ್ಡದಾಗಿ ಯೋಚಿಸಬೇಕು, ಒಳ್ಳೆಯದನ್ನು ಕೇಳಿ, ವಿವೇಕದಿಂದ ನಡೆದುಕೊಳ್ಳಿ, ಅಹಂಕಾರವನ್ನು ಬಿಟ್ಟು ಜ್ಞಾನವನ್ನು ಸ್ವೀಕರಿಸಿ, ಅಡೆತಡೆಗಳನ್ನು ಎದುರಿಸಬೇಕು, ದೈವದ ಮೇಲೆ ನಂಬಿಕೆ ಇಟ್ಟು ಧರ್ಮದ ಮಾರ್ಗದಲ್ಲಿ ನಡೆಯಿರಿ. ಅವನು ಬುದ್ಧಿಯ ಸಂಕೇತ, ವಿವೇಕದ ಸಂಕೇತ, ಶುಭ ಆರಂಭದ ಸಂಕೇತ ಮತ್ತು ವಿಘ್ನಗಳನ್ನು ನಿವಾರಿಸುವ ದೈವಿಕ ಶಕ್ತಿಯ ಸಂಕೇತ. ಓಂ ಗಣೇಶಾಯ ನಮಃ. ಓಂ ವಿಘ್ನರಾಜನ ಕೃಪೆ ಎಲ್ಲರ ಮೇಲೂ ಇರಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರಿಗೆ ಹಂಚಿಕೊಳ್ಳಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಿತರ ಸನಾತನ ಧರ್ಮದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.